Hi everyone and welcome to ಹುಸೇನ್ ನಾಯ್ಕರ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ನಿಮಗೂ ಕೂಡ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಬೇಕನ್ನುವಂತಹ ಒಂದು ಆಸೆ ಕನಸು ಇದ್ರೆ ಅಂಡ್ ನಿಮಗೆ ಇಂಗ್ಲಿಷ್ ಅಲ್ಲಿ ಓನಾಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಮಾತಾಡುವಾಗ ತುಂಬಾ ಭಯ ಆಗುತ್ತೆ, ಅದರಿಂದ ತುಂಬಾ ಅವಕಾಶಗಳನ್ನ ಕಳ್ಕೊಳ್ತಾ ಇದ್ದೀರಾ, ಅಥವಾ ಮೀಟಿಂಗ್ಸ್ ಅಲ್ಲಿ ನಿಮ್ಗೆ ಅವಮಾನ ಆಗ್ತಾ ಇದೆಯಾ, ಅಥವಾ ಈ ಇಂಗ್ಲಿಷ್ ನ ವೀಕ್ನೆಸ್ ನಿಂದಾಗಿ ನಿಮ್ಮ ಕರಿಯರ್ ನಲ್ಲಿ ನೀವು ಗ್ರೋ ಆಗ್ತಾ ಇಲ್ಲ, ಅಥವಾ ಡಿಗ್ರಿ ಮುಗಿದ ನಂತರನೂ ನಿಮ್ಗೆ ಜಾಬ್ಸ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಈ ಒಂದು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾಕೆಂದ್ರೆ ನಿಮಗೆ ಇಂಗ್ಲಿಷ್ ಅನ್ನ ಬೇಸಿಕ್ ಇಂದ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಸ್ಟ್ರಕ್ಚರ್ಡ್ ವೇ ನಲ್ಲಿ ಕಲಿಸ್ಲಿಕ್ಕೆ, ನಿಮ್ಮ ಟೈಮ್ ಉಳಿಸ್ಲಿಕ್ಕೆ ಅಂಡ್ ನಿಮ್ಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಮಾಡ್ಲಿಕ್ಕೆ ನಾನ್ ತರ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲಿಷ್ ನ ನ್ಯೂ ಬ್ಯಾಚ್. ಸೊ ಇದು ಸ್ಟಾರ್ಟ್ ಆಗ್ತಾ ಇದೆ 27th ಜುಲೈ ಇಂದ. ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಕ್ಲಾಸಸ್ ಹೇಗ್ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಯಾರು ಈ ಕೋರ್ಸ್ ಜಾಯಿನ್ ಆಗಬಹುದು, ಯಾರು ಈ ಕೋರ್ಸ್ ಅನ್ನ ಜಾಯಿನ್ ಆಗಬಾರದು, ಫೀಸ್ ಎಷ್ಟಿರುತ್ತೆ, ಕ್ಲಾಸಸ್ ಅಲ್ಲಿ ನಡೆಯುತ್ತೆ, ಪ್ರಾಕ್ಟೀಸ್ ಹೇಗಾಗುತ್ತೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಈ ಕೋರ್ಸ್ ಯಾರಿಗೆ ಈ ಕೋರ್ಸ್ ಯಾರು ಇದನ್ನ ಜಾಯಿನ್ ಆಗ್ಬೇಕು, ಯಾರು ಇದನ್ನ ಜಾಯಿನ್ ಆಗಬಾರ್ದು. ಸೊ ನಂಬರ್ ಒನ್, ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನ ನಮ್ಮಡೆ ಕನ್ನಡ ಮೀಡಿಯಂ ಕಲ್ತು ಬಂದಿರ್ತಾರೆ, ಅಥವಾ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ರು ಕೂಡ ಓದಿದಾಗ ಅರ್ಥ ಆಗೋದಿಲ್ಲ, ಅಥವಾ ಯಾರು ಮಾತಾಡಿದ್ದನ್ನ ಕೇಳ್ಕೊಂಡಾಗ ಅರ್ಥ ಆಗೋದಿಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಬಟ್ ಬಹಳ ಜನರಿಗೆ ಅರ್ಥ ಆಗೋದಿಲ್ಲ, ಅಂದ್ರೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಇನ್ನು ಬಹಳ ಜನ ಹೇಳ್ತಾರೆ, ಸರ್ ನನಗೆ ರಿಪ್ಲೈ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಅರ್ಥ ಆದ್ರೆ ತಾನೇ ರಿಪ್ಲೈ ಕೊಡ್ತೀರಾ. ಸೊ ಅವ್ರು ಹೇಳಿದ್ದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರಬೇಕು, ಆ ಎಬಿಲಿಟಿ ಇಂಗ್ಲಿಷ್ ಅಲ್ಲಿ ನಿಮಗೆ ಇರಬೇಕು. ಮುಂದಿನ ವ್ಯಕ್ತಿ ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಕೊಡುವಂತಹ ರಿಪ್ಲೈ ತಪ್ಪಾಗಿರುತ್ತೆ. ಸೊ ದೆನ್ ಅವ್ರಿಗೆ ಗೊತ್ತಾಗುತ್ತೆ ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳಿ ಜನ ಜಡ್ಜ್ ಮಾಡ್ತಾರೆ ಅಂಡ್ ಅವಮಾನ ಕೂಡ ಆಗುತ್ತೆ, ರೈಟ್? ಈ ಒಂದು ಸಮಸ್ಯೆ ನೀವು ಫೇಸ್ ಮಾಡ್ತಾ ಇದ್ರೆ ಈ ಕೋರ್ಸ್ ಅನ್ನ ಜಾಯಿನ್ ಆಗಿ. ಇನ್ನ ಕೆಲವೊಬ್ಬರಿಗೆ ಇಲ್ಲ ಸರ್, ನನಗೆ ಓದಿದ್ರೆ ಮತ್ತೊಬ್ಬರು ಮಾತಾಡಿದ್ದು ಅರ್ಥ ಆಗುತ್ತೆ, ಆದರೆ ಇಂಗ್ಲಿಷ್ ನಲ್ಲಿ ನನಗೆ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಯಾರ ಜೊತೆ ಆದ್ರೂ ಕಾನ್ವರ್ಸೇಷನ್ ಯಾರಾದ್ರೂ ಬಂದು ಸ್ಟಾರ್ಟ್ ಮಾಡಿದ್ರೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅರ್ಥ ಆಗುತ್ತೆ, ಬಟ್ ನನಗೆ ರಿಪ್ಲೈ ಕೊಡ್ಲಿಕ್ಕೆ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಆಗೋದಿಲ್ಲ, ಮೀಟಿಂಗ್ಸ್ ಗಳಲ್ಲಿ ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಕೋರ್ಸ್ ಅನ್ನ ಜಾಯಿನ್ ಆಗಿ. ಅಂಡ್ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಪ್ರಾಬ್ಲಮ್ ಯಾಕೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇದನ್ನ ತಿಳ್ಕೋಬೇಕಂದ್ರೆ ನೀವು ಈ ಕ್ವಶನ್ ಗೆ ಆನ್ಸರ್ ಮಾಡಿ. ನಿಮಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರುತ್ತಾ? ಅದು ಕೂಡ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಗಳು ಇಲ್ಲದೆ, ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ನಿಮಗೆ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರುತ್ತಾ? ಬರೋದಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ, ಬರೋದಿಲ್ಲ ಅಂದ್ರೆ ನೀವು ಇಂಗ್ಲಿಷ್ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ವಾಕ್ಯನೇ ಮಾಡ್ಲಿಕ್ಕೆ ಬರಲಿಲ್ಲ, ಇಂಗ್ಲಿಷ್ ಅಲ್ಲಿ ನಿಮ್ಗೆ ಸೆಂಟೆನ್ಸಸ್ ಫಾರ್ಮ್ ಮಾಡ್ಲಿಕ್ಕೆ, ಸೆಂಟೆನ್ಸಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಏನ್ ಮಾತಾಡ್ತೀರಾ? ಪ್ರಯತ್ನ ಮಾಡಿದ್ರೆ ಬ್ರೋಕನ್ ಇಂಗ್ಲಿಷ್ ಮಾತಾಡ್ತೀರಾ. ಸೊ ಅದರಿಂದ ಇನ್ಸಲ್ಟೇ ಆಗುತ್ತೆ, ಇದು ಅಂತ ಅಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಹೋಗುತ್ತೆ. ಸೊ ಆ ತಪ್ಪನ್ನ ಮಾಡಬೇಡಿ. ಸೊ ನಿಮ್ಗೆ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಇನ್ನ ವಾಕ್ಯ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ. ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ನಿಮ್ಗೆ ಆಗುತ್ತಾ? ಮೀಟಿಂಗ್ಸ್ ಅಲ್ಲಿ ಅಥವಾ ಯಾವ್ದು ಸ್ಟೇಜ್ ಮೇಲೆ ಅಥವಾ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ ಆಗುತ್ತಾ? ಸೊ ಆ ಭಯ ನಿಮ್ಗೆ ಆಗ್ತಾ ಇದೆ ಅಂದ್ರೆ ಅಗೇನ್ ನಿಮ್ಗೆ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆ ಒಂದು ರೀಸನ್ ಇಂದಾಗಿ ನಿಮ್ಗೆ ಆ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಸೊ ಈಗ ಈ ಪ್ರಾಬ್ಲಮ್ಸ್ ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಲೇಬೇಕು. ಯಾವ ಪ್ರಾಬ್ಲಮ್ಸ್ ಗಳು? ಇದರಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ಲೇಬೇಕಂತ ಏನು ಇಲ್ಲ. ಕೆಲವೊಬ್ಬರಿಗೆ ಇಂಗ್ಲಿಷ್ ಚೆನ್ನಾಗಿ ಅರ್ಥ ಆಗುತ್ತೆ, ಆದ್ರೆ ಬಹಳಷ್ಟು ಜನರಿಗೆ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಅಂಡ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇನ್ನ ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಈ ಒಂದು ಭಯ ತುಂಬಾ ಜನರಿಗೆ ಕಾಡುತ್ತೆ. ಅದರಿಂದ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅವಕಾಶಗಳು ಸಿಗೋದಿಲ್ಲ, ಕರಿಯರ್ ನಲ್ಲಿ ಗ್ರೋತ್ ಇಲ್ಲ, ಅದೇ 12,000 ರೂಪಾಯಿ ಜಾಬ್ ನಲ್ಲಿ, 15,000 ರೂಪಾಯಿ ಜಾಬ್ ನಲ್ಲಿ ಸ್ಟಕ್ ಆಗಿರ್ತಾರೆ ವರ್ಷಾನುಗಟ್ಲೆ. ನಮ್ಮ ಎಷ್ಟೋ ಜನ ಡಿಗ್ರಿ ಮುಗಿಸಿ, ಡಬಲ್ ಡಿಗ್ರಿ ಮುಗಿಸಿ, ಪ್ರೊಫೆಷನಲ್ ಕೋರ್ಸಸ್ ಲೈಕ್ MBA MCA ಇವೆಲ್ಲ ಮಾಡಿದ್ರು ಕೂಡ ಇಂಗ್ಲಿಷ್ ನಲ್ಲಿ ಆ ಫ್ಲೂಯೆನ್ಸಿ ಅಂಡ್ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಇವತ್ತೇ ಜಾಯಿನ್ ಆಗಿ ಈ 0 to hero ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ. ನೀವು ಕೇಳ್ಬೋದು ಏನಿರುತ್ತೆ ಸರ್ ಈ ಕೋರ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಅಂತ ಹೇಳಿ. ಸೊ ಬನ್ನಿ ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿ ಈ ಒಂದು ಕೋರ್ಸ್ ಅಲ್ಲಿ ಬಂದು ನಿಮಗೆ ಲೈವ್ ಕ್ಲಾಸಸ್ ಗಳು ಸಿಗುತ್ತೆ. ಏನ್ ಸಿಗುತ್ತೆ? ಲೈವ್ ಕ್ಲಾಸಸ್ ಇರುತ್ತೆ. ಸೊ ಲೈವ್ ಕ್ಲಾಸಸ್ ನಲ್ಲಿ ಲೈವ್ ಕ್ಲಾಸಸ್ ಟೈಮಿಂಗ್ ಒಂದು ಸಾಯಂಕಾಲ 7 ಗಂಟೆಗೆ. ಸೊ ಮಿಸ್ ಆದ್ರೆ ಸರ್, ಕೆಲವೊಬ್ರು ಹೇಳ್ತಾರೆ ಸರ್ ನಮ್ದು ಶಿಫ್ಟ್ ವರ್ಕ್ ಇರುತ್ತೆ, ಒಂದ್ ವಾರ ಮಾರ್ನಿಂಗ್, ಒಂದ್ ವಾರ ರಾತ್ರಿ ಇರುತ್ತೆ, ಹೇಗ್ ಮಾಡೋದು? ಟೆನ್ಷನ್ ತಗೋಬೇಡಿ. ಸೊ ಇಲ್ಲಿ ನಿಮ್ಗೆ ಆ ಕ್ಲಾಸಸ್ ನ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ನೀವು ಯಾವ ಟೈಮ್ ಅಲ್ಲಿ ಫ್ರೀ ಇರ್ತೀರಾ ಆ ಟೈಮ್ ಅಲ್ಲಿ
ನೋಡಬಹುದು. ಅಂಡ್ ದೆನ್ ನಿಮ್ಮ ಡೌಟ್ಸ್ ಗಳು ಕೂಡ ಕ್ಲಿಯರ್ ಮಾಡಿ ಕೊಡಲಾಗುತ್ತೆ. ಇಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ಲೈವ್ ಕ್ಲಾಸ್ ನಂತರ PDF ನೋಟ್ಸ್ ಕ್ವಿಕ್ ರಿವಿಷನ್ ಗಾಗಿ ನಿಮ್ಮ ತುಂಬಾ ಟೈಮ್ ಸೇವ್ ಆಗುತ್ತೆ. ನೀವು ನೋಟ್ಸ್ ಮಾಡ್ತಾ ಕುತ್ಕೊಳ್ಳೋದು ಬೇಕಾಗಿಲ್ಲ. ಅಂಡ್ ದೆನ್ ಪ್ರಾಕ್ಟೀಸ್ ಟೆಸ್ಟ್ಗಳು. ಸೊ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತಾನೆ ಒಬ್ಬ ವ್ಯಕ್ತಿ ಯಾವುದೇ ಸ್ಕಿಲ್ ನಲ್ಲಿ. ಸೊ ಆ ನಿಮ್ಮ ಪ್ರಾಕ್ಟೀಸ್ ಅನ್ನ ಕಡಿಮೆ ಟೈಮ್ ನಲ್ಲಿ ಅಂಡ್ ಪ್ಲಸ್ ರೈಟ್ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಸೊ ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇಲ್ಲಿ ಈ ಒಂದು ಟೆಸ್ಟ್ ಗಳ ಮೂಲಕ, ಈ ಒಂದು ಅಸೈನ್ಮೆಂಟ್ಸ್ ಗಳ ಮೂಲಕ ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕೊಡಲಾಗುತ್ತೆ ಕೋರ್ಸಲ್ಲಿ. ಜಸ್ಟ್ ನೀವು 10 ರಿಂದ 15 ನಿಮಿಷ ಕೊಟ್ರೆ ಪ್ರಾಕ್ಟೀಸ್ ಆಗೋಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಕೋರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂಡ್ ನಿಮ್ಮ ಡೌಟ್ಸ್ ಗಳು ಇಲ್ಲಿ ಕ್ಲಿಯರ್ ಆಗ್ತವೆ. ಏನ್ ಕಲಿತೀರಾ ಕೋರ್ಸ್ ಅಲ್ಲಿ ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ಬಿಡ್ತೀನಿ, ಬೇಸಿಕ್ ನಿಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ನೀವು ಈ ಒಂದು ಕೋರ್ಸ್ ಅಲ್ಲಿ ಕಲಿತೀರಾ. ಸೊ ಕೋರ್ಸ್ ನ ಹೆಸರೇನು, 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್, ಎಕ್ದಮ್ 0 ಇಂದ. ಇನ್ನ ಕೆಲವೊಬ್ಬರಿಗೆ ಇಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಸರ್ ನನಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ಲ, ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಕೆಲವೊಬ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ, ಅದನ್ನು ಕೂಡ ಕಲಿತೀರಾ. ಈ ಕೋರ್ಸ್ ಅಲ್ಲಿ ಯಾವ ರೀತಿ ಸರಿಯಾಗಿ ವರ್ಡ್ಸ್ ಗಳನ್ನ ಉಚ್ಚಾರ ಮಾಡಬೇಕು, ಯಾವ ರೀತಿ ಕರೆಕ್ಟ್ ಸ್ಪೆಲ್ಲಿಂಗ್ ಬಳಸಿ ಬರಿಬೇಕು ಅನ್ನೋದು ಕೂಡ ಕಲಿತೀರಾ. ಸೊ ಕ್ವಿಕ್ ಆಗಿ ನಾನು ಸಮರೈಸ್ ಮಾಡೋದಾದ್ರೆ ಲೈವ್ ಕ್ಲಾಸ್ 1 ಮಂತ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಆರಾಮಾಗಿ 1 ಮಂತ್ ಅಲ್ಲಿ ಕಲಿತೀರಾ, ಪ್ರಾಕ್ಟೀಸ್ ಆಗುತ್ತೆ, ಕಲಿತೀರಾ. ಸೊ ಈ 1 ಮಂತ್ ಅಲ್ಲಿ ಕಲಿತೀರಾ. ಅದರ ನಂತರ ಇಲ್ಲಿಗೆ ನಾನು ನಿಮ್ಗೆ ಕೈ ಬಿಡೋದಿಲ್ಲ, ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ತಗೋಬಹುದು, ಡಿಪೆಂಡ್ ಆಗುತ್ತೆ ಪ್ರತಿಯೊಬ್ಬ ಕಲಿಯುವಂತ ವ್ಯಕ್ತಿ ಮೇಲೆ. ಕೆಲವೊಬ್ರು ಫಾಸ್ಟ್ ಆಗಿ ಕಲಿತಾರೆ, ಕೆಲವೊಬ್ರು ಸ್ಲೋ ಲರ್ನರ್ ಇರ್ತಾರೆ. ಅಂಡ್ ನೀವು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ಆರಾಮಾಗಿ ಕಲಿಬಹುದು. ಯಾಕೆಂದ್ರೆ ಈ ಎಲ್ಲಾ ಕ್ಲಾಸಸ್ ನ ರೆಕಾರ್ಡಿಂಗ್ ನೋಟ್ಸ್ ಟೆಸ್ಟ್ ಗಳು ನಿಮಗೆ 6 ಮಂತ್ಸ್ ವರೆಗೆ ಸಿಗುತ್ತೆ. PDF ನೋಟ್ಸ್, ಆನ್ಲೈನ್ ಟೆಸ್ಟ್ ಗಳು ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇದರಲ್ಲಿ ನಿಮಗೆ ಸಿಗ್ತವೆ. ಸೊ ಇನ್ನ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಸೊ ಇದು ಸ್ಟಾರ್ಟ್ ಆಗ್ತಾ ಇದೆ 27th ಜುಲೈ, ಇದೇ ತಿಂಗಳ 27th ಜುಲೈ ಮಂಡೇ ಇಂದ ಈ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಕ್ಲಾಸಸ್ ಎಲ್ಲಿ ನಡೀತವೆ ಸರ್ ಅಂದ್ರೆ, ಎಲ್ಲಿ ನಡೀತಾವೆ ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಡೀತಾವೆ. ನಿಮ್ಮ ಸ್ಕಿಲ್ ಗಳನ್ನ ಬೂಸ್ಟ್ ಮಾಡಲಿಕ್ಕೆ, ಅಪ್ಗ್ರೇಡ್ ಮಾಡಲಿಕ್ಕೆ. ಬಹಳ ಆಯ್ತು, ಫಾರ್ಮಲ್ ಎಜುಕೇಶನ್ ಬಹಳ ಮಾಡಿದ್ರಿ, ಬಹಳ ಡಿಗ್ರಿ ಮುಗಿಸಿದ್ರಿ, ಡಬಲ್ ಡಿಗ್ರಿ ಮುಗಿಸಿದ್ರಿ, ಯಾರೋ MA ಮಾಡಿದ್ದಾರೆ, ಯಾರೋ B.Ed ಮಾಡಿದ್ದಾರೆ, MBA, MCA, BCom ಎಲ್ಲ ಮಾಡಿದ್ದಾರೆ. ಬಟ್ ಇವತ್ತಿನ ಕಾಲ ನಿಮಗೆ ಗೊತ್ತು, ಇದು ಸ್ಕಿಲ್ಸ್ ಗಳ ಕಾಲ. ಯಾರ ಹತ್ರ ಸ್ಕಿಲ್ಸ್ ಇದೆ, ಕಾನ್ಫಿಡೆನ್ಸ್ ಇದೆ, ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಅವರಿಗೆ ಜಾಬ್ ಸಿಗುತ್ತೆ ಅಂಡ್ ಅವರು ಮಾರ್ಕೆಟ್ ನಲ್ಲಿ, ಜಾಬ್ ಮಾರ್ಕೆಟ್ ನಲ್ಲಿ ಸ್ಟ್ಯಾಂಡ್ ಔಟ್ ಮಾಡ್ತಾರೆ. ಇವತ್ತಿನ AI ಕಾಲದಲ್ಲಿ ಈ ಒಂದು ಸ್ಕಿಲ್ ನ ಬೇಡಿಕೆ ಇನ್ನೂ ಹೆಚ್ಚಾಗಿದೆ. ಬಿಕಾಸ್ AI ಕಮ್ಯುನಿಕೇಶನ್ ಸ್ಕಿಲ್ ಅನ್ನ, ಇಂಗ್ಲಿಷ್ ಫ್ಲೂಯೆನ್ಸಿ ಅಂಡ್ ಕಾನ್ಫಿಡೆನ್ಸ್ ಅನ್ನ ರೀಪ್ಲೇಸ್ ಮಾಡೋದಿಲ್ಲ. ಉಳಿದಿರುವಂತ ಎಲ್ಲಾ ಟೆಕ್ನಿಕಲ್ ಜಾಬ್ಸ್ ಅನ್ನ ಇವತ್ತು AI ರೀಪ್ಲೇಸ್ ಮಾಡ್ತಾ ಇದೆ. ಈ ಒಂದು ಸ್ಕಿಲ್ ಅನ್ನ ನಿಮ್ಮ ರೆಸ್ಯೂಮೆಗೆ ಆಡ್ ಮಾಡ್ಕೊಳ್ಳಿ. ಸೊ ಸ್ಕಿಲ್ಸ್ ಶೇಪ್ ಟುಮಾರೋ ಅನ್ನುವಂತಹ ಒಂದು ಮೋಟಿವ್ ನಿಂದ ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಕ್ಲಾಸಸ್ ಗಳು, ಸ್ಕಿಲ್ಸ್ ಶೇಪ್ ಟುಮಾರೋ. ಈ ಸ್ಕಿಲ್ಸ್ ಗಳು ನಿಮ್ಮ ಭವಿಷ್ಯವನ್ನ ರೂಪಿಸ್ತವೆ. ನಿಮ್ಮ ಬರುವಂತಹ ನಾಳೆಯ ಭವಿಷ್ಯದಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಅನ್ನ ಕೊಡ್ತವೆ. ಇವತ್ತು ನೀವು ಈ ಸ್ಕಿಲ್ ಅನ್ನ ಆಡ್ ಮಾಡ್ಕೊಂಡ್ರೆ ಅಂಡ್ ಕಲ್ಕೊಂಡ್ರೆ. ಸೊ ಲೈವ್ ಕ್ಲಾಸಸ್ 7 PM ಗೆ, ಆ ಟೈಮಲ್ಲಿ ಫ್ರೀ ಇಲ್ಲ ಅಂದ್ರೂ ಕೂಡ ಅದರ ರೆಕಾರ್ಡಿಂಗ್ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಎನಿ ಟೈಮ್ ನೋಡಬಹುದು, ಡೌಟ್ಸ್ ಕೂಡ ನಿಮಗೆ ಕ್ಲಿಯರ್ ಮಾಡಿ ಕೊಡಲಾಗುತ್ತೆ. ಇನ್ನ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಕಿಲ್ ಬೂಸ್ಟರ್ ಆಪ್ ನ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಂಡ್ ಡೈರೆಕ್ಟ್ಲಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬೇಕು ಅಥವಾ ಏನಾದರೂ ಡೌಟ್ಸ್ ಇದೆ ಅಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, 8150853340. ಕೋರ್ಸ್ ನ ಫೀಸ್ ಎಷ್ಟು ಇರುತ್ತೆ? ಕೋರ್ಸ್ ನ ಫೀಸ್ ನೋಡಿ ತುಂಬಾ ಅಫೋರ್ಡೆಬಲ್ ಇದೆ. ಇಡೀ 6 ತಿಂಗಳಿಗೆ ಕ್ಲಾಸಸ್, ನೋಟ್ಸ್, ಟೆಸ್ಟ್, ಪ್ರಾಕ್ಟೀಸ್, ಡೌಟ್ ಕ್ಲಿಯರ್ ಮಾಡೋದು ಇವೆಲ್ಲ ಸೇರಿಸಿ ಕೇವಲ 4059 ರೂಪಾಯಿ ಇದೆ. ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್ ಇಂಗ್ಲಿಷ್, ವೆರಿ ಅಫೋರ್ಡೆಬಲ್ ಪ್ರೈಸ್. ಅಂಡ್ ಇದರಲ್ಲಿ ಕೂಡ ಗುಡ್ ನ್ಯೂಸ್ ಏನ್ ಗೊತ್ತಾ, ಇವತ್ತು ನೀವು ಜಾಯಿನ್ ಆದ್ರೆ ಇದರ ಮೇಲೆ ನಿಮಗೆ ಒಂದು ಸ್ಪೆಷಲ್ ಎಕ್ಸ್ಟ್ರಾ 1000 ರೂಪೀಸ್ ನ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. 1000 ರೂಪೀಸ್ ನ ಡಿಸ್ಕೌಂಟ್. ಸೊ ಓನ್ಲಿ 3059 ರೂಪೀಸ್, ಓನ್ಲಿ 3059 ರೂಪೀಸ್ ಅಲ್ಲಿ ನೀವು ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಸೊ ಬೇಗ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಲ್ಲಿ ಫೋನ್ ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್ ಯಾವ್ದಿದೆ ಅದರಿಂದ ಪೇಮೆಂಟ್ ಮಾಡಿದ್ರೆ ಡೈರೆಕ್ಟ್ಲಿ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಹೇಗೆ ಜಾಯಿನ್ ಆಗೋದು? ಸ್ಕಿಲ್ ಬೂಸ್ಟರ್ ಆಪ್ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಕಿಲ್ ಬೂಸ್ಟರ್ ಆಪ್ ಅನ್ನ. ಸೊ ಈ ರೀತಿಯಲ್ಲಿ ಕೋರ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮೊಬೈಲ್ ನ ಒಂದು ಫೋಟೋ ಕೂಡ ಆಡ್ ಮಾಡಿದ್ದೀನಿ, ಈ ರೀತಿ ಕಾಣಿಸುತ್ತೆ. ಕ್ಲಿಕ್ ಮಾಡಿ, ದೆನ್ ಇಲ್ಲಿಂದ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಕ್ಲಾಸಸ್ ಹೇಗೆ ನೋಡಬೇಕು, ಹೇಗೆ ಅಟೆಂಡ್ ಆಗಬೇಕು, ಅದೆಲ್ಲ ವಿಡಿಯೋ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಅಂಡ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ಡೌಟ್ಸ್ ಇದ್ರೆ, ಡೈರೆಕ್ಟ್ ಅಡ್ಮಿಷನ್ಸ್ ಅನ್ನ ಮಾಡಿಸ್ಬೇಕಂದ್ರೆ ಸೊ ಹೋಗಿ ಇವತ್ತೇ ಜಾಯಿನ್ ಆಗಿ. 27th ಜುಲೈ ಇಂದ ಈ ಒಂದು ನಮ್ಮ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್. ಅಂಡ್ ಈ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ನಿಂದ ತುಂಬಾ ಟೈಮ್ ಸೇವ್ ಮಾಡಬಹುದು, ತುಂಬಾ ಎಫರ್ಟ್ ಸೇವ್ ಮಾಡಬಹುದು, ತುಂಬಾ ಫಾಸ್ಟ್ ಆಗಿ ಕಲಿಬಹುದು. ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲಿಗೆ ಬರುತ್ತೆ. ಅಂಡ್
ನಿಮ್ಮ career ನಲ್ಲಿ ನೀವು ಕಂಟಿನ್ಯೂ ಆಗಿ ಬೆಳೀತಾ ಹೋಗ್ತೀರಾ ಈ ಒಂದು ಕಾನ್ಫಿಡೆನ್ಸ್, ಇಂಗ್ಲಿಷ್ ಫ್ಲೂಯೆನ್ಸಿ ಅಂಡ್ ಕಮ್ಯುನಿಕೇಶನ್. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ. ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಅಂಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಕ್ಲಾರಿಟಿ ಸಿಕ್ಕಿದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೇರವಾಗಿ ಅಲ್ಲಿಂದ ನೀವು ಕ್ಲಾಸ್ ಅನ್ನ ಜಾಯಿನ್ ಆಗಬಹುದು. ಅಂಡ್ ಡೆಮೋ ಕ್ಲಾಸ್ ಕೂಡ ಇದೆ ನಮ್ಮ ಆಪ್ ನಲ್ಲಿ. ಸೊ ಅಲ್ಲಿಂದ ನೋಡಿ ನಿಮಗೆ ಅರ್ಥ ಆಗ್ತಾ ಇದೆ ದೆನ್ ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಕರಿಯರ್ಗಾಗಿ, ನಿಮ್ಮ ಗ್ರೋತ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಈ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿ ನನ್ನೊಂದಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಈ ಒಂದು ನ್ಯೂ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ನಲ್ಲಿ 27th ಜುಲೈಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ 27th of July at 7 p.m. Bye bye.